ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಈಗ ಭಾರೀ ಸಂಚಲನ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ಕಳೆದ 2 ದಿನಗಳಿಂದ ದೆಹಲಿಯಿಂದ ಬೆಂಗಳೂರುವರೆಗೆ ಕಾಂಗ್ರೆಸ್ ರಾಜಕೀಯ ಫುಲ್ ಹೈಡ್ರಾಮಾ ಆಗಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಅದಾದ ನಂತರ ರಾಜಕೀಯದಲ್ಲಿ ಸಿಎಂ ಚೇಂಜ್ ಚರ್ಚೆ ಇನ್ನಷ್ಟು ಜೋರಾಗಿ ಕೇಳ್ತಾ ಇದೆ. ಇನ್ನು ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಹೈಕಮಾಂಡರ್ ನಾಯಕತ್ವದ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆ ನಡೆಸಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಅದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೂಡ ಕೆಲವು ಕಡೆ ಸಂಭ್ರಮ ಆಚರಿಸ್ತಾ ಇದ್ದಾರೆ. ವೆಲ್ಕಮ್ ಸಿಎಂ ಡಿ.ಕೆ.ಎಸ್ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇನ್ನು ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ರಾಜ್ಯಪಾಲರನ್ನು ಭೇಟಿ ಆಗಬಹುದು ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದರಿಂದ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಈಗ ಇನ್ನಷ್ಟು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಅಧಿಕೃತವಾಗಿ ಇನ್ನೂ ಯಾವುದೇ ಘೋಷಣೆ ಮಾಡಿಲ್ಲ. ಕೆಲವು ನಾಯಕರು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ರಾಜಕೀಯದಲ್ಲಿ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಮುಖ್ಯಮಂತ್ರಿ ಕುರ್ಚಿಗೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಯಾಕೆ ಹೆಚ್ಚು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪಕ್ಷ ಕಷ್ಟದಲ್ಲಿದ್ದಾಗ ಶಾಸಕರನ್ನು ಒಟ್ಟಿಗೆ ಹಿಡಿದಿದ್ದು, ಕಾಂಗ್ರೆಸ್ ಸಂಘಟನೆಯನ್ನು ಮತ್ತೆ ಬಲಪಡಿಸಿದ್ದು, ರಾಜ್ಯದಾದ್ಯಂತ ಪಕ್ಷವನ್ನು ಗಟ್ಟಿಯಾಗಿದ್ದು ಡಿ.ಕೆ. ಶಿವಕುಮಾರ್ ಅನ್ನೋದು ಕಾಂಗ್ರೆಸ್ ಒಳಗೆ ತುಂಬ ದೊಡ್ಡ ಚರ್ಚೆ ಇದೆ. ಅದರ ಜೊತೆಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಡಿ.ಕೆ. ಶಿವಕುಮಾರ್ ಪಾತ್ರ ತುಂಬ ದೊಡ್ಡದು ಅಂತ ಕೇಳಿ ಬರ್ತಾ ಇದೆ. ಅದಕ್ಕೆ ಆಗಲೇ ಮೊದಲು ಸಿದ್ದರಾಮಯ್ಯ, ನಂತರ ಡಿ.ಕೆ. ಶಿವಕುಮಾರ್ ಅನ್ನೋ ಒಪ್ಪಂದ ಕೂಡ ಇತ್ತು. ಇವಾಗ ಸರ್ಕಾರಕ್ಕೆ 2.5 ವರ್ಷ ಹತ್ತಿರ ಬರ್ತಾ ಇರೋದ್ರಿಂದಾಗಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬಹುದು ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಅದರ ಕಾರಣಕ್ಕೆ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಫ್ರಂಟಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಒಂದು ಕಡೆ ಸಿದ್ದರಾಮಯ್ಯ ಅವ್ರಿಗೆ ದೊಡ್ಡ ಬೆಂಬಲ ಇದೆ. ವಿಶೇಷವಾಗಿ ಅವರು ಅಹಿಂದ ನಾಯಕ, ಅಂದರೆ ಮತ ಬ್ಯಾಂಕ್ಗಳು ಕೂಡ ಅವ್ರ ಹಿಂದನೇ ಇದೆ. ಮತ್ತು ಇನ್ನೂ ಕೆಲವು ಶಾಸಕರು ಅವ್ರ ಜೊತೆ ತುಂಬ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಏನು ಕಡಿಮೆ ಇಲ್ಲ, ಅವರು ಕೂಡ ಒಕ್ಕಲಿಗ ಸಮುದಾಯ ಪ್ರತಿನಿಧಿಯಾಗಿದ್ದಾರೆ ಮತ್ತು ಈ ಕಾಂಗ್ರೆಸ್ ಪಕ್ಷ ಕಟ್ಟುವುದರಲ್ಲಿ ತುಂಬ ಸಮರ್ಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯವಾಗಿ ಸಮತೋಲನ ಮಾಡುವುದು ಈ ಹೈಕಮಾಂಡ್ ಅವರಿಗೆ ಇರುವಂಥ ದೊಡ್ಡ ಪ್ರಶ್ನೆಯಾಗಿದೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಒಕ್ಕಲಿಗರ ಓಟ್ ಹೋಗುತ್ತೆ, ಇಲ್ಲ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಅಹಿಂದು ಓಟ್ಗಳು ಕೂಡ ಹೋಗ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾಗಿ ಹೈಕಮಾಂಡ್ ಮುಂದೆ ಇರುವಂತಹ ಈ ಸವಾಲುಗಳು ಹೇಗೆ ಪರಿಹಾರ ಮಾಡ್ತಿದೆ ಅನ್ನೋದು ಕಾದು ನೋಡಬೇಕಾಗಿದೆ. ಏನೇ ಆಗಲಿ, ಈ ಎಲ್ಲ ಗೊಂದಲಕ್ಕೆ ಇವಾಗ ಒಂದು ಫುಲ್ ಸ್ಟಾಪ್ ಇಟ್ಟಂತೆ ಹೈಕಮಾಂಡ್ ಆದೇಶ ಬಂದಿದೆ ಅಂತ ಕೆಲವು ಸುದ್ದಿಗಳು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಇನ್ನೇನು ಕೆಲವು ಗಂಟೆಗಳಲ್ಲಿ ಸಿದ್ದರಾಮಯ್ಯ ಅವರು ಸಿ.ಎಂ ಕುರ್ಚಿಗೆ ರಾಜೀನಾಮೆ ನೀಡ್ತಾರೆ ಅನ್ನೋ ಚರ್ಚೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನಿನ್ನೆ ಅಷ್ಟೇ ಸಿ.ಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಎಲ್ಲ ಸಚಿವರನ್ನು ಕೂಡ ಕರೆದಿದ್ದರು. ಇವೆಲ್ಲ ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಅವರು ಸಿ.ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಗವರ್ನರ್ಗೆ ಮೀಟ್ ಮಾಡಲಿಕ್ಕೆ ಸಮಯ ಕೇಳಿದ್ರು, ಗವರ್ನರ್ ಆ ಸಮಯ ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಆಗಿದೆ. ಈಗ ಪ್ರಸ್ತುತ ಗವರ್ನರ್ ಅವರು ಇಂದೋರ್ಗೆ ಹೋಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾದರೆ ಈಗ ಎಲ್ಲರ ಗಮನ ಕೂಡ ಒಂದು ಕಡೆ ಇದೆ. ಈ ಬಾರಿ ನಿಜವಾಗಿಯೂ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಕುರ್ಚಿ ಸಿಗುತ್ತಾ, ಇಲ್ಲ ಮತ್ತೆ ಕೊನೆಯ ಕ್ಷಣದಲ್ಲಿ ರಾಜಕೀಯ ಟ್ವಿಸ್ಟ್ ಆಗುತ್ತಾ ಅನ್ನೋದು ಗೊಂದಲ ಇದೆ. ಯಾಕಂತೇಳಿದರೆ ನಾವು ಹೀಗೆ ಆಗುತ್ತೆ ಅನ್ನೋಕ್ಕಾಗಲ್ಲ. ಯಾಕಂತೇಳಿದರೆ ರಾಜಕೀಯ ಇದು, ರಾಜಕೀಯದಲ್ಲಿ ಯಾವಾಗ ಹೇಗೆ ಬದಲಾಗ್ತದೆ ಅನ್ನೋದು ಅಕ್ಸೆಪ್ಟೇಷನ್ ಅಥವಾ ನಾವು ಮಾಡಲಿಕ್ಕೆ ಆಗೋದಿಲ್ಲ. ತಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಆದಂತಹ ತಮಿಳುನಾಡು ಎಲೆಕ್ಷನಲ್ಲಿ ಯಾವ ರೀತಿ ಬದಲಾವಣೆ ಇತ್ತು. ಟಿ.ವಿ.ಕೆ ಪಕ್ಷ ಒಂದು 30ರಿಂದ 35 ಅಥವಾ 40 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಎಕ್ಸೆಪ್ಟೇಷನ್ ಇತ್ತು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಇತ್ತು. 108 ಸೀಟ್ ಗೆಲ್ಲುವ ಮೂಲಕ ಈಗ ಪ್ರಸ್ತುತ ಜೋಸೆಫ್ ವಿಜಯ್ ಅವರು ಸಿ.ಎಂ ಆಗಿದ್ದಾರೆ. ಹಾಗಾಗಿ ರಾಜಕೀಯ ವಲಯದಲ್ಲಿ ಯಾವಾಗ ಏನು ಬದಲಾಗುತ್ತೆ ಅನ್ನೋದನ್ನು ನಾವು ಇದೇ ರೀತಿಯಲ್ಲಿ ಅಥೆಂಟಿಕ್ ಆಗಿ ಹೇಳೋಕ್ಕಾಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ಈಗ ನಾನು ಇದರ ಕುರಿತು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಪ್ರತಿಯೊಂದನ್ನು ಕೂಡ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿ. ಹಾಗಾದರೆ ಈಗ ನೋಡಿ, ರಾಜ್ಯಪಾಲರು ಅಂದರೆ ರಾಜ್ಯದ ಹೆಡ್ ಅಂತ ಹೇಳ್ಬೋದು ಅವರನ್ನು.
ಅವರನ್ನು ನೇರವಾಗಿ ಜನರು ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ, ರಾಷ್ಟ್ರಪತಿಗಳು ನೇರವಾಗಿ ಆಯ್ಕೆ ಮಾಡ್ತಾರೆ ಅವರನ್ನು. ರಾಜ್ಯದಲ್ಲಿ ಸರ್ಕಾರ ಹೇಗೆ ನಡೆಯುತ್ತೋ, ಸಂವಿಧಾನದ ಪ್ರಕಾರ ಎಲ್ಲ ಸರಿಯಾಗಿ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಗಮನಿಸುವುದು ಇವರದು ಕೆಲಸ. ಆದರೆ ದಿನನಿತ್ಯ ಸರ್ಕಾರ ನಡೆಸೋದು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು. ಉದಾಹರಣೆ, ಚುನಾವಣೆ ಆದಮೇಲೆ ಯಾವ ಪಕ್ಷಕ್ಕೆ ಹೆಚ್ಚು ಸ್ಥಾನ ಬರುತ್ತದೆಯೋ ಆ ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಕೆಲವೊಮ್ಮೆ ಸರ್ಕಾರ ರಚನೆಗೆ ಗೊಂದಲ ಇದ್ದರೆ ಆಗ ರಾಜ್ಯಪಾಲರು ಪಾತ್ರ ಜಾಸ್ತಿ ಮುಖ್ಯ ಆಗಿರುತ್ತೆ ಆವಾಗ. ಇನ್ನು ಕೆಲವೊಮ್ಮೆ ಬಿಲ್ಗಳು ಅಥವಾ ದೊಡ್ಡ ನಿರ್ಧಾರಗಳು ರಾಷ್ಟ್ರಪತಿಗಳ ಬಳಿ ಕಳಿಸುವುದು ಇವರ ಕೆಲಸ ಆಗಿರುತ್ತೆ. ಹಾಗಾಗಿ ಸರಳವಾಗಿ ಹೇಳೋದಾದರೆ ರಾಜ್ಯಪಾಲರು ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರು, ಆದರೆ ಸರ್ಕಾರವನ್ನು ನಡೆಸುವವರು ನೈಜ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಅಂತ ಹೇಳ್ಬೋದು. ಇನ್ನೂ ನಾವು ಸರಳವಾಗಿ ಹೇಳೋದಾದರೆ ರಾಜ್ಯದಲ್ಲಿ ಯಾವುದಾದ್ರೂ ಖಾಲಿ ಹುದ್ದೆಗಳನ್ನು ಕೆಲವೊಬ್ಬರು ರಾಜ್ಯಪಾಲರು ನೇಮಕ ಮಾಡ್ಕೊಳ್ತಾರೆ. ವಿಧಾನಸಭೆ ಯಾವಾಗ ನಡಿಬೇಕು, ಯಾವಾಗ ಮುಂದೂಡಬೇಕು ಅನ್ನೋದ್ರಲ್ಲಿ ಕೂಡ ಇವರ ಪಾತ್ರ ಮುಖ್ಯವಾಗಿರ್ತದೆ. ಮತ್ತು ಸರ್ಕಾರ ಒಂದು ಕಾನೂನು ಪಾಸ್ ಮಾಡಿದ ಮೇಲೆ ಅದು ಜಾರಿ ಆಗಬೇಕಂತ ಹೇಳಿದ್ರೆ ರಾಜ್ಯಪಾಲರು ಒಪ್ಪಿಗೆ ಬೇಕಾಗ್ತದೆ, ಹೌದಲ್ವಾ? ಕೆಲವೊಮ್ಮೆ ಆ ಕಾನೂನನ್ನು ರಾಷ್ಟ್ರಪತಿಗಳ ಕಡೆಗೂ ಕೂಡ ಕಳಿಸ್ತಾರೆ. ಕೆಲವೊಂದು ಸಾರಿ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಬಂದರೆ, ಉದಾಹರಣೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಅದರ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿ ಕೊಡ್ತಾರೆ. ಬೇಕಾದರೆ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಕೂಡ ಮಾಡುವಂತಹ ಕೆಲಸ ಇವರದ್ದಾಗಿರುತ್ತೆ. ಇನ್ನು ರಾಜ್ಯದ ವಿಶ್ವವಿದ್ಯಾಲಯಗಳ ಕೆಲಸಗಳನ್ನು ರಾಜ್ಯಪಾಲರ ಪಾತ್ರ ಇರುತ್ತೆ. ಅಂದರೆ ಈ ಪ್ರತಿಯೊಂದು ವಿಶ್ವವಿದ್ಯಾನಿಲಯಗಳ ಮುಖ್ಯಸ್ಥರು ಇವರೇ ಆಗಿರ್ತಾರೆ. ಕೆಲವು ಪ್ರಮುಖ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಪ್ರವಾಹ, ಭೂಕಂಪ, ಚಂಡಮಾರುತ ಇಂತಹ ಸಮಸ್ಯೆಗಳು ಬಂದಾಗ ಸರ್ಕಾರದ ಜೊತೆ ಸೇರಿ ಪರಿಸ್ಥಿತಿಯನ್ನು ನೋಡ್ಕೊಳ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ರಾಜ್ಯದ ಆಡಳಿತ ಸರಿಯಾಗಿ ನಡೆಯೋಕ್ಕೆ ಗಮನ ಕೊಡುವುದು ರಾಜ್ಯಪಾಲರ ಮುಖ್ಯ ಕಾರ್ಯವಾಗಿದೆ. ಇನ್ನು ಇವರ ಅರ್ಹತೆ ಅಂತ ತಗೊಂಡಾಗ ಈ ಅರ್ಹತೆ ಕುರಿತು 157ನೇ ಆರ್ಟಿಕಲ್ ಹೇಳುತ್ತೆ. ರಾಜ್ಯಪಾಲರಿಗೆ ಯಾವ ಯಾವ ಅರ್ಹತೆ ಇರಬೇಕು ಅಂತ ಹೇಳೋದು 157ನೇ ಆರ್ಟಿಕಲ್. ಇವರು ಭಾರತೀಯ ಪ್ರಜೆ ಆಗಿರಬೇಕು. ಮೊದಲನೇದಾಗಿ ಕನಿಷ್ಠ 35 ವಯಸ್ಸು ಹೊಂದಿರಬೇಕು. ಯಾವುದೇ ರಾಜ್ಯದ ಶಾಸಕಾಂಗದ ಸದಸ್ಯರಾಗಿರಬಾರ್ದು. ಇನ್ನು ಇವರ ನೇಮಕಾತಿ ಕುರಿತು 155 ಮತ್ತು 156ರ ಆರ್ಟಿಕಲ್ ಹೇಳುತ್ತೆ. ಅಂದರೆ 155 ಆ್ಯಂಡ್ 156 ಆರ್ಟಿಕಲ್ ನೇಮಕಾತಿ ಕುರಿತು ಹೇಳುತ್ತೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ. ಆದರೆ ರಾಷ್ಟ್ರಪತಿಗಳು ಬೇಕಾದಾಗ ಇವರ ಅಧಿಕಾರಕ್ಕಿಂತ ಮೊದಲೇ ಇವರನ್ನು ತೆಗೆದು ಹಾಕ್ಬೋದು. ರಾಜ್ಯಪಾಲರು ರಾಜೀನಾಮೆ ಕೂಡ ಕೊಡಬಹುದು ಅಂತ ಹೀಗೆಲ್ಲ ಇದೆ. ಇನ್ನು ನ್ಯಾಯಾಂಗದ ಅಧಿಕಾರದ ಕುರಿತು 161ನೇ ಆರ್ಟಿಕಲ್ ಹೇಳುತ್ತೆ. ಇವರು ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದು ಅಥವಾ ಕ್ಷಮಾದಾನ ನೀಡ್ಬೋದು. ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಅಧಿಕಾರ ಇದೆ. ಸರಳವಾಗಿ ಹೇಳೋದಾದರೆ ಶಿಕ್ಷೆಗೆ ಸಂಬಂಧಿಸಿದಂಥ ನಿರ್ಧಾರಗಳಲ್ಲಿ ಸಡಿಲಿಕೆ ನೀಡಬಹುದು ಇವರು. ಇನ್ನು ತುರ್ತು ಪರಿಸ್ಥಿತಿ ಸಂದರ್ಭ ಬಂದಾಗ 356ರ ಆರ್ಟಿಕಲ್ ಅಡಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ನಡೆಯದೇ ಇದ್ದರೆ ರಾಜ್ಯಪಾಲರು ವರದಿ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತಾರೆ. ನಂತರ ರಾಷ್ಟ್ರಪತಿಗಳು ಆಳ್ವಿಕೆ ಜಾರಿಗೆ ಮಾಡಬಹುದು. ಒಂದೇ ಸಾಲಿನಲ್ಲಿ ಹೇಳೋದಾದರೆ ರಾಜ್ಯಪಾಲರು ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರು. ಇನ್ನು ಮುಖ್ಯಮಂತ್ರಿಗಳ ಕುರಿತು ಮಾತಾಡೋದಾದರೆ ರಾಜ್ಯದ ಮುಖ್ಯಮಂತ್ರಿ ಯಾರನ್ನು ಹೇಗೆ ನೇಮಕ ಆಗ್ತಾರೆ ಅಂತ ಹೇಳಿದ್ರೆ ಇದರ ಕುರಿತು ಹೇಳುವ ಆರ್ಟಿಕಲ್ 164 ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಶಾಸಕರು ಇರ್ತಾರೋ ಆ ಪಕ್ಷದ ನಾಯಕನನ್ನು ರಾಜ್ಯಪಾಲರು ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ. ಅಂದರೆ ಜನರು ಆಯ್ಕೆ ಮಾಡಿದ ಸರ್ಕಾರದ ಮುಖ್ಯಸ್ಥನ್ನೇ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ. ಇನ್ನು ಇವರ ಕೆಲಸ ನೋಡೋದಾದರೆ ಮುಖ್ಯಮಂತ್ರಿಯೇ ಈ ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ. ಯಾರು ಮಂತ್ರಿ ಆಗಬೇಕು ಅನ್ನೋದು ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಮೂಲಕ ಅವರನ್ನು ಮಂತ್ರಿಗಳಾಗಿ ಮಾಡ್ತಾರೆ. ಇನ್ನು ಸರ್ಕಾರದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಯೋಜನೆಗಳನ್ನು ಇವರೇ ಕೈಗೊಳ್ತಾರೆ. ಇವರದ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಇನ್ನು ಸಚಿವ ಸಂಪುಟದ ಸಭೆಗಳನ್ನು ನಡೆಸ್ತಾರೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಸಂಪೂರ್ಣ ಮಂತ್ರಿಮಂಡಲವೇ ಅಧಿಕಾರ ಕಳೆದುಕೊಳ್ಳುತ್ತೆ. ಇನ್ನು ಮತ್ತು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ನಡುವೆ ಕೆಲವೊಂದು ಸಂಬಂಧಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮುಖ್ಯಮಂತ್ರಿಯ ಕೆಲಸ ರಾಜ್ಯಪಾಲರಿಗೆ ಸರ್ಕಾರದ ವಿಷಯಗಳನ್ನು ತಿಳಿಸುವುದು. ಅಂದರೆ ಸರ್ಕಾರದ ಎಲ್ಲ ನಿರ್ಧಾರಗಳನ್ನು ರಾಜ್ಯಪಾಲರಿಗೆ ತಿಳಿಸ್ತಾರೆ. ಆಡಳಿತದ ಮಾಹಿತಿ ಮತ್ತು ಶಾಸನಸಭೆಯ ವಿಷಯಗಳನ್ನು ಕೂಡ ರಾಜ್ಯಪಾಲರಿಗೆ ವಿವರಿಸ್ತಾ ಇರ್ತಾರೆ. ಅವಾಗವಾಗ ರಾಜ್ಯಪಾಲರು ಕೇಳಿದ ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ಸರಳವಾಗಿ ಹೇಳೋದಾದರೆ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುವುದು ಮುಖ್ಯಮಂತ್ರಿಗಳ ಕರ್ತವ್ಯ ಇರುತ್ತೆ. ಇದು ರಾಜ್ಯಪಾಲರು ಮತ್ತು ಮಂತ್ರಿಯ ಮಂಡಲದ ನಡುವಿನ ಕೊಂಡಿ ಏನಿದೆಯಲ್ಲ, ಗವರ್ನರ್ ಮತ್ತು ಈ ಮಂತ್ರಿಮಂಡಲದ ನಡುವಿನ ಸಂಬಂಧ ಏನಿದೆಯಲ್ಲ, ಇದ್ರ ಕುರಿತು ಆರ್ಟಿಕಲ್ ಹೇಳೋದು 167
ಇನ್ನು ಮುಖ್ಯಮಂತ್ರಿಗಳ ಕೆಲಸ ನೋಡೋದಾದರೆ ಶಾಸನಸಭೆಯಲ್ಲಿ ಸರ್ಕಾರದ ನಾಯಕನೇ ಮುಖ್ಯಮಂತ್ರಿ ಆಗಿರ್ತಾರೆ. ಸರ್ಕಾರದ ಯೋಜನೆ ಮತ್ತು ನೀತಿಗಳನ್ನು ಸಭೆಯಲ್ಲಿ ಘೋಷಿಸುವುದು ಇವರೇ. ಪ್ರಮುಖ ಮಸೂದೆಗಳನ್ನು ಮಂಡಿಸಲು ನೇತೃತ್ವ ಇವರೇ ಮುಖ್ಯಮಂತ್ರಿಗಳು ವಹಿಸಿಕೊಳ್ತಾರೆ. ಇನ್ನು ಶಾಸನಸಭೆಯ ವಿಶ್ವಾಸ ಸರ್ಕಾರಕ್ಕೆ ಏರಲು ನೋಡಿಕೊಳ್ತಾರೆ. ಇನ್ನು ಇವರಿಗೆ ಸಂಬಂಧಿಸಪಟ್ಟಂತೆ ಈ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಆರ್ಟಿಕಲ್ ನೋಡೋದಾದರೆ 163ನೇ ಆರ್ಟಿಕಲ್ ರಾಜ್ಯಪಾಲರಿಗೆ ಸಹಾಯ ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಇರುತ್ತದೆ. ಇದರ ಆರ್ಟಿಕಲ್ ಹೇಳೋದು 163. ಇನ್ನು ತದನಂತರ ಆರ್ಟಿಕಲ್ 164 ಮುಖ್ಯಮಂತ್ರಿಯ ನೇಮಕ ಮತ್ತು ಮಂತ್ರಿಗಳ ಬಗ್ಗೆ ಹೇಳ್ತದೆ. ಇನ್ನು ಆರ್ಟಿಕಲ್ 167 ಮುಖ್ಯಮಂತ್ರಿಯ ಕರ್ತವ್ಯವನ್ನು ವಿವರಿಸ್ತದೆ. ಒಂದೇ ಅರ್ಥದಲ್ಲಿ ಹೇಳೋದಾದರೆ ರಾಜ್ಯ ಸರ್ಕಾರದ ನಿಜವಾದ ನಾಯಕ ಮತ್ತು ಆಡಳಿತದ ಕೇಂದ್ರ ಬಿಂದು ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಸಡನ್ಲಿ ಮುಖ್ಯಮಂತ್ರಿಗಳು ಮರಣ ಹೊಂದಿದ್ದಾರೆ, ಅವರ ಸ್ಥಾನ ಖಾಲಿ ಆಗುತ್ತದೆ ನಾರ್ಮಲಾಗಿ. ಆಗ ಹೊಸ ನಾಯಕರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಮತ್ತು ಸಚಿವ ಸಂಪುಟ ತಾತ್ಕಾಲಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಹೊಸ ಮುಖ್ಯಮಂತ್ರಿ ಆಗುವವರೆಗೂ ಸರ್ಕಾರ ಕೆಲಸ ನಿಲ್ಲಿಸಬಾರ್ದು. ಆದ್ದರಿಂದ ಸಚಿವ ಸಂಪುಟ ದಿನನಿತ್ಯ ಆಡಳಿತವನ್ನು ನೋಡ್ಕೊಳ್ತದೆ. ಇನ್ನು ಸ್ಪಷ್ಟ ಬಹುಮತ ಇದ್ದರೆ ಆಡಳಿತ ಪಕ್ಷದಲ್ಲಿ ಯಾರಿಗೆ ಹೆಚ್ಚು ಬೆಂಬಲ ಇದೆಯೋ ಅವರನ್ನು ಹೊಸ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗ್ತದೆ. ಅಥವಾ ಅತಂತ್ರ ವಿಧಾನಸಭೆ ಇದ್ದರೆ ಯಾರಿಗೂ ಸ್ಪಷ್ಟ ಬಹುಮತ ಇಲ್ಲದಿದ್ದರೆ ವಿವಿಧ ಪಕ್ಷಗಳು ಸೇರಿ ಸರ್ಕಾರ ರಚಿಸಲು ಪ್ರಯತ್ನ ಮಾಡುತ್ತದೆ. ಇದನ್ನು ಆದೇಶ ಮಾಡುವ ಸರ್ಕಾರ. ಮತ್ತು ಶಾಸಕಾಂಗದ ಸದನ ಸಭೆಯನ್ನು ನೋಡೋದಾದರೆ ಶಾಸಕಾಂಗದ ಸದನ ಸಭೆ ನಂತರ ಶಾಸಕಾಂಗದ ಸದಸ್ಯರು ಸೇರಿ ಹೊಸ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಸರಳವಾಗಿ ಹೇಳುವುದಾದರೆ ಮುಖ್ಯಮಂತ್ರಿ ಮರಣವಾದ ನಂತರ ಸರ್ಕಾರ ನಿಲ್ಲೋದಿಲ್ಲ. ತಾತ್ಕಾಲಿಕವಾಗಿ ಸಚಿವ ಸಂಪುಟ ಕೆಲಸ ಮಾಡಿಕೊಳ್ತದೆ. ಬಳಿಕ ಬಹುಮತದ ಆಧಾರದಲ್ಲಿ ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ತಾವೇ ಆಯೋಜನೆ ಮಾಡಿರುವಂತಹ ಟಿಫಿನ್ ಮೀಟಿಂಗಲ್ಲಿ ತಾವು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒಪ್ಪಿಕೊಂಡಿದ್ದಾರೆ. ಈ ವಿಷಯ ತಿಳಿದಂತಹ ಡಿ.ಕೆ. ಶಿವಕುಮಾರ್ ಅವರು ಭಾವುಕರಾಗಿ ಸಿಎಂ ಸಿದ್ದರಾಮಯ್ಯನವರ ಆ ಕಾಲು ಬೀಳುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ಸಿಎಂ ಆಗಲು ಸಿದ್ಧರಾಗಿದ್ದಾರೆ. ಈತ ಸಿಎಂ ಸಿದ್ದರಾಮಯ್ಯನವರ ಹಿಂಬಾಲಕರು ಮತ್ತು ಅಭಿಮಾನಿಗಳು ತಾವು ರಾಜೀನಾಮೆ ನೀಡಿದ ಕಾರಣದಿಂದಾಗಿ ತಮ್ಮ ಹೋರಾಟದ ಮೂಲಕ ತಮ್ಮ ಅಳಲನ್ನು ಹೊರಹಾಕಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಸಂಭ್ರಮದ ಆಚರಣೆಯಲ್ಲಿ ತೊಡಗಿದ್ದಾರೆ. ಸ್ನೇಹಿತರೆ, ಏನೇ ಆಗಲಿ ಇಂದಿನ ಕರ್ನಾಟಕದ ರಾಜಕಾರಣದಲ್ಲಿ ಆದಂತಹ ಬದಲಾವಣೆಗಳನ್ನು ತಮಗೆ ಅರ್ಥ ಮಾಡಿಸಿದ್ದೇನೆಂದು ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋವನ್ನು ತಮಗೆ ಅರ್ಥ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಡಿಸ್ಕ್ರೈಬ್ ಮಾಡಿ. ಇದೇ ರೀತಿ ರಾಜಕೀಯದಲ್ಲಿ ಅಥವಾ ಮುಂದೆ ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನು ಮತ್ತು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೀಗೆ ತಿಳಿಸ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತೀನಿ ಸ್ನೇಹಿತರೆ. Thank you so much.